ನಮ್ಮಲ್ಲಿ ಕೆಲವ್ರು ಏನು ಹೇಳ್ತಾರೆ, ಪಾಸ್ಟ್ರೆ ಅದಕ್ಕೆ ನಾವು ಉಪಕಾರ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೊಂದು ಚಪ್ಪಾಳೆ ತಟ್ಬೇಡ. ನಮ್ಮವ್ರು ಏನು ಹೇಳ್ತಾರೆ, ಯಾಕೆ ಬೇಕ್ರಿ ಮಾಡಿ ಒದಿಸ್ಕೊಳ್ಳೋದು, ಯಾಕೆ ಮಾಡಿ ಅನಿಸ್ಕೊಳ್ಳೋದು? ಇಲ್ಲ ಪ್ರಿಯರೇ, ಅವರಿಗಂತ ಮಾಡಬೇಡಿ. ಮಾಡೋದೆಲ್ಲ ಯಾರಿಗೆ? ನಾವು ಕರ್ತನಿಗಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ರಿ. ಸ್ವಾಮಿ ಹೇಳ್ತಾರೆ, ನಾನು ಏನೇನು ಮಾಡಿದಿರೋ, ನೀವು ಅಲ್ಪರಾದವರಿಗೆ ಏನೇನು ಮಾಡಿದಿರೋ. ಇನ್ನೊಂದ್ಸರಿ, ಈ ಅಲ್ಪರಿಗೆ ಏನೇನು ಮಾಡಿದಿರೋ. ಎಲ್ಲರೂ ಹೇಳೋಣ, ಈ ಅಲ್ಪರಿಗೆ, ಗಟ್ಟಿಯಾಗಿ ಹೇಳೋಣ, ಈ ಅಲ್ಪರಿಗೆ ಏನೇನು. ಇನ್ನೊಂದ್ಸರಿ ಗಟ್ಟಿಯಾಗಿ, ಕೆಲವರು ಮಾತಾಡೋದೇ ಅಲ್ಲ. ಓಕೆ, ಈ ಅಲ್ಪರಿಗೆ ಏನೇನು ಮಾಡಿದಿರೋ ಅದೆಲ್ಲ ನನಗೆ ಮಾಡಿದ ಹಾಗೆ. ಹಲ್ಲೆಲೂಯ, ಹಲ್ಲೆಲೂಯ. ಸ್ವಾಮಿ ರೆಕಾರ್ಡ್ ಇಡ್ತಾರೆ. ಅವ್ರು ಏನೇನು ಮಾಡಿದಿರೋ. ನಿಮಗೊಂದು ಸತ್ಯ ಹೇಳ್ತೀನಿ, ನೀವು ನೆನಪಲ್ಲಿ ಇಟ್ಕೊಂಡಿರಿ ಇದನ್ನು. ಪರಲೋಕಕ್ಕೆ ಹೋದಾಗ, ಸ್ವಾಮಿ ನಾನು ನಿನ್ಗೆ ಇಷ್ಟೊಂದು ಮಾಡಿದೆ, ನನಗೇನು ಮಾಡಿದಿ ಅಂತ ನೀವು ಕೇಳುವಷ್ಟು ದೇವ್ರು ಇಟ್ಕೊಳ್ಳೋದೇ ಇಲ್ಲ. ಆಮೆನ್. ಸ್ವಾಮಿ ನಾನು ಇಷ್ಟೊಂದು ಮಾಡಿದೆ, ಸ್ವಾಮಿ ಬೇಗನೆ ನಿಮ್ಗೆ ಉತ್ತರ ಕೊಡ್ತಾರೆ. ನೀನು ಏನೇನು ಮಾಡಿದೆಯಲ್ಲ ಅದಕ್ಕೆಲ್ಲ ಈ ಲೋಕದಲ್ಲೇ ನಾನು ವಾಪಸ್ ಮಾಡಿದ್ದೀನಿ ಅಂತ ದೇವರು ತೋರಿಸ್ಕೊಂಡು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ದಿನಾಲೂ ನಮ್ಮ ಜೀವನದಲ್ಲಿ ಇಂಥ ಸಂಗತಿಗಳಾಗ್ತಾ ಇರ್ತವೆ. ನೀವು ಕೆಲಸಕ್ಕೆ ಹೋದಾಗ ಸಹಾಯ ಮಾಡಿದವರು ನಿಮ್ಮ ಮುಂದೆನೇ, ನೀವು ಯಾರಿಗೆ ಸಹಾಯ ಮಾಡಿದಾರಲ್ಲ ನಿಮ್ಮ ಮುಂದೆನೇ ಅಡ್ಡಾಡ್ತಾ ಇರ್ತಾರೆ. ನಿಮ್ಮನ್ನು ಮುಖ ಎತ್ತಿ ನೋಡಲ್ಲ, ಗುಡ್ ಮಾರ್ನಿಂಗು ಹೇಳಲ್ಲ. ಹೆಂಗನ್ಸುತ್ತೆ ಅವಾಗ? ಹೋಗೆ ಏನಂತೀವಿ ಅವ್ರಿಗೆ? ಹೋಗೆ, ಗೊತ್ತಿಲ್ವಾ ನಾವು ಮಾಡಿದ್ರಿಂದ ಇಲ್ಲಿ ನಿಂತ್ಕೊಂಡಿದ್ದೀಯ, ಹೋಗು. ಪ್ರಿಯರೇ, ನಾವು ಹಂಗೆ ಹೇಳೋದೇ ಬೇಡ. ನಮಗೆ ನೋವಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದ್ದು ಅವರಿಗಾಗಿ ಅಲ್ಲ. ಸೊ ದ ಹೋಲಿ ಸ್ಪಿರಿಟ್ ಈಸ್ ವರ್ಕಿಂಗ್ ಇನ್ ಮೈ ಹಾರ್ಟ್. ದಟ್ ಈಸ್ ಅ ಮಿರಕಲ್. ಬರೀ ದೊಡ್ಡ ದೊಡ್ಡ ವಾಸಿ ಆಯಿತು, ರೋಗ ವಾಸಿ ಆಯಿತು, ಸತ್ತೋರಿದ್ರು, ಮಕ್ಕಳು, ಅದೆಲ್ಲ ಬಿಡ್ರಿ, ಅವು ಆಗ್ತಾ ಇರ್ತವೆ. ಹೋಲಿ ಸ್ಪಿರಿಟ್ ಈಸ್ ವರ್ಕಿಂಗ್ ಇನ್ ಮೈ ಲೈಫ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್. ಪ್ರತಿ ಗಳಿಗೆ ಪವಿತ್ರಾತ್ಮನು ನನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉಪಕಾರ ಮಾಡಿದ್ದೀರಾ? ಮಾಡಿ ಮರ್ತು ಬಿಡಿ. ಯಾರಿಗೆ ಮಾಡಿದ್ದೀವಿ ಅಂತ ಹೇಳೋಣ? ಕರ್ತನಿಗೆ ಮಾಡಿದ್ದೆ. ನಿಮ್ಮ ಮುಖ ಖುಷಿ ಖುಷಿಯಾಗಿ ಇರುತ್ತೆ. ಹಲ್ಲೆಲೂಯ. ಹೇಗಿರುತ್ತೆ? ಖುಷಿ ಖುಷಿಯಾಗಿ ಇರುತ್ತೆ. ಅವ್ರೇನಾದರೂ ನಿಮ್ಮ ಹೆಸರು ಹಾಳು ಮಾಡ್ಕೊಂಡು ಹೋಗು. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಪ್ರಿಯರೇ, ಉಪಕಾರ ಹೇಳೋ ಸಂತಾನ, ಉಪಕಾರ ಹೇಳುವಂಥ ಜನರೇಷನ್ನು, ಉಪಕಾರ ಹೇಳುವಂಥ ಜನ ಈಗಿನ ಕಾಲ. ಉಪಕಾರ ಹೇಳೋ ಕಾಲ ಈ ಕಾಲ ಅಲ್ಲ. ಭಾರಿ ಕೆಟ್ಟ ಕಾಲ, ಕೆಟ್ಟ ಜನ. ಆದರೆ ಪ್ರಿಯರೇ, ಪವಿತ್ರಾತ್ಮನ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನಗೇನು ಹರ್ಟು ಆಗಬಾರ್ದು, ನಮಗೆ ಹರ್ಟು ಆಗಬಾರ್ದು. ಅದಕ್ಕೆ ಪವಿತ್ರಾತ್ಮ ಹೇಳ್ತೀನಿ, ಕರ್ತನಿಗಾಗಿ ಅಂತ ಮಾಡು. ಆಮೆನ್. ಓಕೆ, ಎಷ್ಟು ಜನ ನೀವು ಲಿಫ್ಟ್ ಹತ್ತಿ ಹೋಗಿದ್ದೀರಿ? ಲಿಫ್ಟ್ ಎಲ್ಲರೂ ಹತ್ತಿದ್ದೀರಾ? ಲಿಫ್ಟ್ ಮುಂದೆ ನಿಂತ್ಕೊಂಡಿರ್ತೀರಪ್ಪ, ಲಿಫ್ಟ್ ಬೇಗ ಬರಲ್ಲ. ಅವಾಗ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀರಿ? ನಾನು ಹೆಂಡತಿ ಜೊತೆ ನಿಂತ್ಕೊಂಡಿರ್ತೀನ, ಅವಳು ಹೇಳ್ತಾರೆ ಇನ್ನೊಮ್ಮೆ ಬಟನ್ ಒತ್ತಿ. ನಂಗೆ ಹೆಂಗೆ ಅನಿಸುತ್ತೆ ಗೊತ್ತಾ? ಟಣ್ಣಂತ ಮೇಲೆ ಹಾರಿ ಅದನ್ನು ಎಳ್ಕೊಂಡು ಬರೋಣ. ನಿಮಗೆ ಹೆಂಗೆ ಅನಿಸುತ್ತೆ? ನಿನಗೂ ಹಂಗೆ ಅನಿಸುತ್ತಾ? ಓಕೆ, ಆಮೇಲೆ ಶೇಕ್ ಹ್ಯಾಂಡ್ ಮಾಡ್ತೀನಿ. ಓಕೆ, ನಮಗೆ ಸ್ತೋತ್ರ. ವಿ ಗೆಟ್ ಫ್ರಸ್ಟ್ರೇಟೆಡ್, ಹತಾಶರಾಗಿಬಿಡ್ತೀವಿ. ಫ್ರಸ್ಟ್ರೇಷನ್. ಓಕೆ, ಲಿಫ್ಟ್ ಬೇಗ ಬಂದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ 2-3 ಲಿಫ್ಟ್ ಇತ್ತಂದರೆ ಒಂದು ಬಟನ್ ಹತ್ತಿ ಇದನ್ನು ನೋಡೋದು, ಇದನ್ನು ನೋಡೋದು, ಅದನ್ನು ನೋಡೋದು. ಅದು ಸ್ವಲ್ಪ ಬಂದಂಗೆ ಆಯ್ತದ. ಪ್ರತಿ ದಿವಸ ಈ ಡ್ರಾಮಾ ನೋಡ್ತೀವಿ ನಾವು ಅಲ್ವಾ? ಇದರಲ್ಲಿ ಪಾಸ್ಟರ್ ನವೀನ್ ಹೊರತು ಇಲ್ಲ,
ಎಲ್ಲರೂ ಓಕೆ, ಸಮಾಧಾನವಾಗಿ ನಾವು ನಿಲ್ಲಲ್ಲ. ಪವಿತ್ರಾತ್ಮನ ಏನಾದರೂ ಕಾರ್ಯ ಮಾಡ್ತಾ ಇದ್ದಾರಾ? ಸತ್ಯ ಹೇಳ್ತೀನಿ, ಮಾಡ್ತಾರೆ. ನಾನು ಅಂದ್ಕೊಂಡಿದ್ದು ಮನಸ್ಸಲ್ಲಿ, ಒಂದು ಲಿಫ್ಟ್ ಬಂದು ಮೇಲೆ ಹೋದ್ರೆ ಏನು ತಪ್ಪಾಯಿತು? ಲೆಟ್ ಮೀ ರಿಲ್ಯಾಕ್ಸ್. ಇದು ನಮ್ಮ ಮನೋಭಾವ. ಈ ಮನೋಭಾವ ಬರಬೇಕಾದ್ರೆ ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರೆಡ್ ಸಿಗ್ನಲ್ ಬಂದಿದೆ. ಗಾಡಿ ಹೊಡೆಯೋರದ್ದು ಪರಿಸ್ಥಿತಿ ಬೆಂಗಳೂರಲ್ಲಿ ಅದೋ ಗತಿ. ಓಕೆ, ನಮ್ಮ ಕಾರ್ ನಿಂತಿರುತ್ತೆ, ರೆಡ್ ಸಿಗ್ನಲ್ ಇದೆ, ಲೆಫ್ಟಿಗೆ ಜಾಗ ಇರೋದಿಲ್ಲ. ನಮ್ಮ ಪಕ್ಕದಲ್ಲಿ ಕೂತಿರೋರು ಹೇಳ್ತಾರೆ ಏನಂದರೆ, ಈ ಕಡೆ ಹೊಡೀರಿ. ನಾನು ಹೇಳೋದು ಈ ಕಡೆ ಇಲ್ಲ, ಈ ಕಡೆ ಇರೋದೇ ಫುಟ್ಪಾತು, ಟ್ರೈ ಮಾಡಿ. ಕಳ್ಳರ ಜೀವ ಹುಳ್ಳುಳಗಂತ. ಓಕೆ, ಎಲ್ಲ ಸಿಗ್ನಲ್. ಕೆಲವು ತಮಾಷೆ, ಮುಂದಗಡೆ ಸಿಗ್ನಲ್ ಇದೆ, ರೆಡ್ ಸಿಗ್ನಲ್ ಇದೆ, ಗಾಡಿಗಳು ನಿಂತವೆ, ನಾನು ನಿಂತಿದ್ದೀನಿ, ಇಲ್ಲಿ ಹಿಂದೆ ಇದ್ದವನು ಪೇ 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 ಪೇ. ಅರೆ ಯಪ್ಪ, ಎಲ್ಲೂ ಇಲ್ಲ, ಗಾಳಿಗೆ ಜಾಗ ಇಲ್ಲ, ನೀನು ಪಿ ಪಿ ಮಾಡಿದ್ರೆ ಗಾಡಿಗಳು ಹಾರಿ ಹೋಗ್ಬಿಡ್ತಾವ ಗಾಳಿಯಲ್ಲಿ. ಅಯ್ಯೋ, ಎಷ್ಟು ಫ್ರಸ್ಟ್ರೇಟ್ ಆಗ್ತೀವಿ ಗೊತ್ತಾ ನಾವು. ನೀವು ಫ್ರಸ್ಟ್ರೇಟ್ ಆಗಬಾರ್ದು, ಹತಾಶರಾಗಬಾರ್ದು ಅನ್ನೋದೇ ಪವಿತ್ರಾತ್ಮನ ಚಿತ್ತ. ಹಿ ವಾಂಟ್ಸ್ ಯು ಟು ರಿಲ್ಯಾಕ್ಸ್. ಬಿ ಪಿ ಹೈ ಆಗೋಕ್ಕೆ ಕಾರಣ ಏನು ಗೊತ್ತಾ? ಓಕೆ, ಈ ರೆಡ್ ಸಿಗ್ನಲ್ ರೀಜನ್ ನಿಮ್ಮ ಬಿ ಪಿ ಹೈ ಮಾಡೋದು. ಓಕೆ, ಸೌಂಡ್ ಫ್ರಮ್ ದ ವಿಲ್ಡರ್ನೆಸ್. ಬೀದರ್ಗೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಸ್ಟೀವನ್ ಇದ್ದಾರ ಇಲ್ಲಿ? ಸ್ಟೀವನ್ಗೆ ನಾವು ಆ್ಯಕ್ಚುಲಿ ಶೀಲ್ಡ್ ಕೊಡಬೇಕು. ಅವನು ಗಾಡಿ ಮೇಲೆ ಗಾಡಿ ಹೊಡೆದ್ನೋ, ಗಾಡಿ ಕೆಳಗೆ ಗಾಡಿ ಹೊಡೆದ್ನೋ ಗೊತ್ತಿಲ್ಲ. ಅವತ್ತು ಏನಂತ ಹೇಳಿದ್ರೆ, ನಾವು ಬೀದರ್ಗೆ ಹೋಗೋ ದಿವಸ ಇಡೀ ಕರ್ನಾಟಕ ಬೆಂಗಳೂರಲ್ಲಿತ್ತು. ನಾರ್ತ್ ಕರ್ನಾಟಕ ಎಲ್ಲರೂ ಅದೇನೇನು ಅವತ್ತೇ ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ನನಗೆ. ನಾನು ಅಂದ್ಕೊಂಡೆ ಇಲ್ಲಿ ಬಿಟ್ಟು ಸ್ವಲ್ಪ ಮುಂದೆ ಹೋದ ಮೇಲೆ ರಸ್ತೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂದರೆ, ನಿಮಗೆ ಸತ್ಯವಾಗಿ ಹೇಳ್ತೀನಿ, ಇಲ್ಲಿ ಸಾಕ್ಷಿ ಇಲ್ಲೇ ಇದ್ದಾಳೆ, ರೈಲ್ವೆ ಸ್ಟೇಷನ್ ಗೇಟ್ ಮುಟ್ಟೋ ತನಕ ಗಾಡಿಗಳು, ಅಡ್ಡ ಗಾಡಿಗಳು. ಪಾಪ ಸ್ಟೀವನ್ ಏನು ಮಾಡಿದ ಅಂದರೆ, ಅವನ ಒಳಗೆ ಏನಂದ್ರೆ ಹೆಂಗನ ಮಾಡಿ ಫಾಸ್ಟ್ನ ಹೋಗಿ ಮುಟ್ಟಿಸ್ಬಿಡೋಣ, ಗಾಡಿಯೊಳಗೆ ಹಚ್ಚಿಬಿಡೋಣ ಅಂತ ಅವನು. ಜಗತ್ತಿನ ಒಂದೇ ಒಂದು ಗುರಿ ಅವತ್ತು ಒಂದು ಏನಂದರೆ, ಇವತ್ತು ಫಾಸ್ಟಿಗೆ ಗಾಡಿ ಹಚ್ಚಲೇಬೇಕು ಅಂತ. ನಾವು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಮುಂದೆ ನೋಡೋಣ, ಈ ಕಡೆ ಇಲ್ಲಿ ಗಾಡಿಗಳಿದೆ ಅಂತ ಈ ಕಡೆ ಹೊಡೆದ ಅವನು. ಶಾರ್ಟ್ ರೂಟ್ ಹಿಡ್ದ, ಅಲ್ಲಿನೂ ಗಾಡಿಗಳು, ಅಲ್ಲಿನೂ ಅವನು ಹಿ ವಾಸ್ ಫ್ರಸ್ಟ್ರೇಟೆಡ್. ಯಾವ ಕಡೆಗೆ ಶಾರ್ಟಾಗಿ ಹೊಡಿಬೇಕಂತ ಹೋಗ್ತಾನೆ, ಆ ಕಡೆಗೆಲ್ಲ ಗಾಡಿಗಳು. ಸೊ ಮೇಡಮ್ ಅವ್ರು ನನ್ನ ಪಕ್ಕ ಕೂತಿದ್ರು, GPS ಹಿಡ್ಕೊಂಡು. ಸಾಧ್ಯ ಇಲ್ಲ ಮೇಡಮ್. ಆಮೇಲೆ ಇವಳು ಅಕ್ಷಯ್ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಆನ್ ಟೈಮ್, ಅವನೊಬ್ಬ ಅಕ್ಷಯ್ ಗಾಡಿ ಬಿಡ್ತಾಯಿದೆ, ಇವಾಗ 7:15ಕ್ಕೆ ಬಿಡ್ತಾಯಿದೆ. ಪಾಸ್ಟ್ರ್ ಏನು ಮಾಡ್ತಾಯಿದ್ರು? ಟಂಗ್ಸಲ್ಲಿ ಪ್ರೇಯರ್ ಮಾಡ್ತಾರೆ. ಕೇಳಿ, I was just praying in tongues. I said, Lord, you are taking us, you will perform a miracle, you will take us. ಸ್ವಲ್ಪ ದುಗುಡ ಇತ್ತು, ನಾನು ಹೇಳೋಣ, ಐ ಆಮ್ ನಾಟ್ ಅ ಸೂಪರ್ ಮ್ಯಾನ್, ಬಟ್ ಐ ವಾಸ್ ಸೇಯಿಂಗ್, ಐ ವಾಸ್ ಹೋಲ್ಡಿಂಗ್ ಆನ್ ಟು ದ ಫೇತ್. ಓಕೆ, ನಾವು ಮೇಕ್ರಿ ಸರ್ಕಲಿಗೆ ಬಂದಾಗ ಆವಾಗಲೇ ಟೈಮ್ ಆಯಿತು, ಗಾಡಿ ಹೋಗೋ ಟೈಮ್ ಆಗಿದೆ, 7:15 ಆಗಿದೆ, ಗಾಡಿ ಬಿಡುತ್ತೆ 7:15ಕ್ಕೆ. ಇವಳು ಸ್ಟೀವನ್ಗೆ ಹೇಳಿದ್ದೇನಂತ ಹೇಳಿದ್ರೆ, ಹೆಂಗೂ ಹೋಗ್ತಾ ಇದ್ದೇವೆ, ಹೋಗ್ಬಿಡೋಣ, ದೇವರು ಅದ್ಭುತ ಮಾಡ್ತಾರೆ. ಬಟ್ ಅಲ್ಲಿ 7:15 ಆಗಿದೆ, ಅದು ತೋರಿಸೋದೇನೆಂದರೆ ಟ್ರೈನ್ ಈಸ್ ಗೋಯಿಂಗ್ ಟು ಲೀವ್ ನಾವು ಅಂತ. 7:15 ಕರೆಕ್ಟಾಗಿ ಬಿಟ್ಟಿದೆ ಗಾಡಿ. ನಾವಿನ್ನೂ ಮೇಕ್ರಿ ಸರ್ಕಲ್ ಇದ್ದೇವೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೇವೆ.
ಸ್ಟೀವನ್ ನಮಗೆ ಆಗಾಗ ಆಶ್ವಾಸನೆ ಕೊಡೋನು, ಒಂಥರ ದೇವದೂತ ಮಾತಾಡ್ದಂಗೆ. ಇಲ್ಲ ಮುಂದೆ ಕ್ಲಿಯರ್ ಆಗುತ್ತೆ, ಈಗ ಈ ಸಿಗ್ನಲ್ ಆದಮೇಲೆ ಆಗುತ್ತೆ. ಅವತ್ತು ಯಾವ ಸಿಗ್ನಲಿಗೂ ಕ್ಲಿಯರ್ ಆಗಿಲ್ಲ ನೋಡ್ರಿ. ಓಕೆ, ಬಟ್ ಒಳ್ಳೆ ವಾಸ್ ಕಂಫರ್ಟಿಂಗ್ ಅಸ್. ಇಲ್ಲ ಫಾಸ್ಟ್ ಆಗುತ್ತೆ ಅಮ್ಮ ಆಂಟಿ ಆಗುತ್ತೆ. ಓಕೆ, ಸೊ ಕೂತ್ಕೊಂಡು ನಾವು ಕಡೆಗೆ ಮೇಕ್ರಿ ಸರ್ಕಲ್ ದಾಟಿ ಸ್ವಲ್ಪ ಮುಂದೆ ಹೋದ್ಮೇಲೆ ಗಾಡ್ ಸ್ಪೋಕ್ ಟು ಅಸ್, ಯು ವಿಲ್ ಗೋ ಟು ಬೀದರ್. ಸ್ವಾಮಿ ಹೇಳಿದ್ರ, ಮನಸ್ಸಲ್ಲಿ ಒಂದು ಸಮಾಧಾನ ಬಂತು. ಸ್ವಾಮಿ ಹೇಳಿದ್ದಾರೆ ಖಂಡಿತವಾಗಿ. ಓಕೆ, ಸೊ ಇನ್ನೊಂದು ತಮಾಷೆ ಏನಂದರೆ, ಸ್ಟೇಷನ್ ಹತ್ತಿರ ಬಂದಾಗ ಒಬ್ಬ ಆಟೋದ ಅಡ್ಡ ಬಂದ ನಿಂತ. ನನಗೆ AK-47 ಇದ್ದಿದ್ರೆ ಹಾರಿಸಿ ಬಿಡಬೇಕಂದ್ರೆ, ಇನ್ನೇನು ಸ್ಟೇಷನಲ್ಲಿ ಜಿಗಿಬೇಕನ್ನೋದ್ರೊಳಗೆ ಅಡ್ಡ ಬಂದ ನಿಂತ. ಕರೆಕ್ಟಾ ಸ್ಟೀವನ್? ಓಕೆ, ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಹತಾಶರನ್ನಾಗಿ ಮಾಡುತ್ತೆ. ನೋಡ್ರಿ ಪ್ರಿಯರೇ, ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟು ಅವರನ್ನು ಪ್ರೀತಿಸೋರ ಹಿತಕ್ಕಾಗಿ, ಆಹಾ, ಸೋ ಬ್ಯೂಟಿಫುಲ್, ಎಲ್ಲ ಒಳ್ಳೆಯದೇ ಆಗುತ್ತೆ. ಹಲ್ಲೆಲೂಯಾ, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ನಾವು ಎದ್ದು ಬಿದ್ದು ಪೊಲೀಸ್ ಹೇಳ್ತಾನೆ, ನೋ ಇಲ್ಲಿ ನಿಲ್ಲಿಸ್ಬೇಡ. ನಾನು ಹೆಂಡ್ತಿ ಕೇಳಿ ಅಲ್ಲಿ ಬ್ಯಾಗ್ ಇತ್ತು ಇಳಿದು ನೋಡಿದರೆ ನಮ್ಮ ಗಾಡಿ ಇನ್ನೂ ನಿಂತಿದೆ. ಹಲ್ಲೆಲೂಯಾ. ಓಕೆ, 7:33 ಇನ್ನೂ ಗಾಡಿ ನಿಂತಿದೆ. ಸೊ ನಾವು ಓಡಿದ್ವಿ, ಒಂದೆರಡು ಬೋಗಿ ಓಡಿದ್ವಿ. ಆಮೇಲೆ ಹತ್ತಿ ಬಿಡೋಣ ಯಾವುದಾದ್ರ ಬೋಗಿ ಅಂತ ಬೋಗಿ ಹತ್ತಿ ನಡೀತಾ ಇದ್ದರೆ ನಮ್ದು ಎಷ್ಟು ದೂರ ಹೋಗ್ಬೇಕು ನಾವು. ಬೋಗಿ ಒಳಗೆ ಎಲ್ಲ ಜನ ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ದೆ. ಅವ್ರನ್ನೆಲ್ಲ ಧಕ್ಕ ಮಾಡಿ ಎಲ್ಲ ಮಾಡಿ ಓಕೆ ಹೋಗ್ತಾ ಇದ್ದೆ. ಒಬ್ಬನಿಗೆ ಕೇಳಿದೆ, ಏನಪ್ಪ ಗಾಡಿ ನಿಂತಿದೆ? ಸಾರ್ ಯಾರೋ ಚೇನ್ ಜಗ್ಗಿದ್ರು ಸಾರ್. ಯಾರೋ ಅಲ್ಲಪ್ಪ, ದೇವದೂತ ಬಂದಿದ್ದಂತ ಹೇಳ್ಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂವ್ ಆಗಿರೋ ಟ್ರೈನನ್ನು ಚೇಂಜ್ ಆಗಿ ನಿಲ್ಲಿಸಿದ್ದಾರೆ. ಯಾಕಂದರೆ ಪಾಸ್ಟರ್ ನವೀನು ಪಾಸ್ಟರ್ ಡಾಕಸ್ ಏನು ಮಾಡಬೇಕು, ಟ್ರೈನು ಹತ್ಬೇಕು. ಚಪ್ಪಾಳೆ ತಟ್ರಿ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ನಾವು ದಿನಾಲು ಹತಾಶರಾಗಬಾರ್ದಂತೆ. ನೀವು ಕೆಲಸಕ್ಕೆ ಹೋಗುವಾಗ, ಬರುವಾಗ, ಮನೆಯಲ್ಲಿರುವಾಗ, ಟ್ರಾವೆಲ್ ಮಾಡುವಾಗ, ಮನೆ ಅಡುಗೆ ಮಾಡುವಾಗ, ಜನ ಮಾತಾಡುವಾಗ, ಜನ ಏನು ಅದಿದು ನಿಮಗೆ ಬಾಯಿ ಬಂದದ್ದು ಹೇಳುವಾಗ, ದೇವ್ರ ಚಿತ್ತ ಏನಂದರೆ ನಾವು ಸಮಾಧಾನವಾಗಿರ್ಬೇಕು, ಧೈರ್ಯದಿಂದ ಇರಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನು ಪ್ರತಿ ಗಳಿಗೆ ನನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೇವಲ ಕೆಲವರು ಜೀವನದಲ್ಲಿ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಹೌ ಮೆನಿ ಆಫ್ ಯು ಗೆಟ್ ಫ್ರಸ್ಟ್ರೇಟೆಡ್ ಎವ್ರಿ ಡೇ? ಪ್ರತಿ ದಿವಸ ನಾವು ಫ್ರಸ್ಟ್ರೇಟ್ ಆಗ್ತೇವೆ. ಪ್ರಿಯ ಸಹೋದರಿ, ನಾವು ಹಾಗೆ ಆಗಬಾರ್ದಂತ ದೇವರ ಚಿತ್ತ ಏನಂದರೆ ನಾವು ಸಂತೋಷವಾಗಿರಬೇಕು, ಮುಂದೆ ಹೋಗಬೇಕು ಅಂತ ನಮ್ಮ ದೇವರ ಚಿತ್ತ. ನಾವೇನಂತ ಹೇಳಿದ್ರೆ ಪ್ರತಿ ದಿವಸ ಒಂದಿಲ್ಲ ಒಂದು ವಿಷಯಕ್ಕೋಸ್ಕರ ನಾವು ಕುಗ್ಗಿ ಹೋಗ್ತೇವೆ. ಏನಂತ ಹೇಳ್ತೇವೆ? ನೀನು ಕುಗ್ಗಿ ಹೋಗಿರುವುದು ಏನು? ನೀನು ವ್ಯಥೆ ಪಡುವುದು ಏಕೆ? ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರಿ, ನಮ್ಮ ದೇವರು ನೋಡ್ರಿ, ನಮಗೆ ಜೀವನದಲ್ಲಿ ಇನ್ನೂ ಕೆಲವರು ಮಾತುಗಳನ್ನ ಕೇಳ್ತೀವಿ ನಾವು. ಓಕೆ, ಒಂದು ಪ್ರಶ್ನೆ, ಗಂಡಸರು ನೀವು ಮೇಕಪ್ ಮಾಡ್ತೀರಾ? ಪೌಡ್ರ್ ಹಚ್ಚಲ್ಲ ನೀನು? ಪೌಡ್ರ್ ಹಚ್ಚಂಗಿಲ್ಲ? ಮತ್ತೆ ಪೌಡ್ರ್ ಹಚ್ಚೋದು ಮೇಕಪ್ ಅಲ್ವಾ? ಲಿಪ್ಸ್ಟಿಕ್ ನೀನು ಹಚ್ಚಲ್ಲ ಬಿಡು. ಕೆಲವು ಗಂಡಸರು ನೇಲ್ ಪಾಲಿಶ್ ಹಾಕ್ತಾರೆ, ಗೊತ್ತಾ ನಿನಗೆ? ಹೇರ್ ಜೆಲ್ಲೆಲ್ಲ ಹಾಕ್ತಾರೆ. ಏನು ಓಕೆ, ಗಂಡಸರು ಬಿಟ್ರಿ ಹೆಂಗಸರು ಸಹ ಏನಕ್ಕೆ ಅಷ್ಟು ಮೇಕಪ್ ಮಾಡ್ಕೊಳ್ತೀರಿ? ಉತ್ತರ ಚೆನ್ನಾಗಿ ಕಾಣಬೇಕು. ಏನಕ್ಕೆ ಮೇಕಪ್ ಮಾಡ್ಕೊಳ್ತೀರಿ? ದಿನಾಲು ಮಾಡ್ತೀರಲ್ಲ, ಎದಕ್ಕೆ ಮಾಡ್ತೀರಿ ಹೇಳ್ರಿ ಇವತ್ತು? ಚೆಂದ ಕಾಣಬೇಕು. ಹತ್ತು ವರ್ಷ ಕಡಿಮೆ. ಹೌದು, ಬ್ಲ್ಯಾಕ್ ಹಚ್ಚಲ್ವಾ ತಲೆಗೆ?
ಯಾಕೆ ಹಚ್ಚಲ್ಲ? ಓಕೆ, ನಾವೆಲ್ಲ ಹಚ್ತೀವಿ. ಏ ಸ್ವಾಮಿ ಒಬ್ಬರನ್ನ ಬಿಟ್ಟು. ಓಕೆ, ನಾವೆಲ್ಲ ಮೇಕಪ್ ಮಾಡ್ಕೊಳ್ತೀವಿ. ಒಂದು ಕಾರಣ, ನಾವು ಚೆನ್ನಾಗಿ ಕಾಣಬೇಕು. ಚೆನ್ನಾಗಿ ಯಾರಿಗೆ ಕಾಣಬೇಕು? ಸುತ್ತ ಕಡೆ ಇದ್ದವ್ರಿಗೆಲ್ಲ ನಾವು ಹೆಂಗೆ ಕಾಣಬೇಕು? ಚೆನ್ನಾಗಿ ಕಾಣಬೇಕು. ಅವತ್ತು ಹಾರ್ವೆಸ್ಟ್ ಫೆಸ್ಟಿವಲ್ ದಿವಸ ನಾನು ಜುಬ್ಬ ಹಾಕ್ಕೊಂಡು ಬಂದೆ. ನೋಡಿದ ತಕ್ಷಣ ಎಲ್ಲರೂ ಏನಂದ್ರು ಗೊತ್ತಾ? ವಾಹ್, ಹಂಗಂದ ತಕ್ಷಣ ಹೆಂಗನ್ಸುತ್ತೆ? ಆಹಾ, ನಮ್ಮ ಮನೆಗೆ ಹೋಗಿ ಹೇಳಿದೆ, ಇದನ್ನು ನೋಡಿಬಿಟ್ಟು ಇವತ್ತು ಎಲ್ಲರೂ ಗಾಬಿಟ್ಬಿಟ್ರು. ವಾವ್ ಅಂತ ಹೇಳಿದರು. ಓಕೆ, ಅದನ್ನೇ ನೋಡಿ ಮುಖ ತಿರುಗಿಸಿದ್ರೆ ಹೆಂಗಾಗತ್ತೆ? ಓಕೆ, ಒಂದು ವೇಳೆ ನಮ್ಮನ್ನು ನೋಡಿ ಮುಖ ತಿರುಗಿಸಿದ್ರೆ ನಾವೆಲ್ಲಿ ಹೋಗ್ತೇವೆ ಗೊತ್ತಾ? ಮತ್ತು ಕನ್ನಡಿ ಮುಂದೆ ನಿಂದಿರ್ತೇವೆ, ಏನರ ತಪ್ಪಾಗಿದೇನಂತೇಳಿ. ಪ್ರಿಯರೇ ನೋಡಿ, ಜನ ನಿಮ್ಮನ್ನು ನೋಡಿ ಏನಾದರೂ ಹೇಳ್ತಾರೆ. ನಿಮ್ಮ ಮುಂದೆ ನೀವು ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್ ಅಂತಾರೆ. ಆದರೆ ನಿಜವಾಗಿ ಅವರು ಮನಸ್ಸಲ್ಲಿ ಹಂಗೆ ಅನ್ನೋದಿಲ್ಲ. ಜನರ ಒಪಿನಿಯನ್. ನನಗೆ ಜನ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ನಾನು ತುಂಬ ಈಗ ಈ ಸೈಜ್ ಇದ್ದೇನಲ್ಲ, ಅದ್ರ 1/4 ಇದ್ದೆ ನಾನು. ಓಕೆ, 1/4 ಸೈಜ್ ಇದೆ. ಜನ ನಂಗೆ ಕೇಳ್ತಾ ಇದ್ರು, ನಿಮ್ಮಮ್ಮ ಊಟ ಹಾಕಲ್ವ ನಿನಗೆ? ಆಮೇಲೆ ಮದುವೆ ಆದಮೇಲೂ ಹಾಗೆ ಇದ್ದೆ, ನೀನು ಹೆಂಡತಿ ಊಟ ಹಾಕಲ್ವ ನಿನಗೆ? ಆಮೇಲೆ ಏನು ಹೇಳ್ತಾ ಇದ್ರು ಅಂದರೆ, ನೀನು ಹಿಂಗೆ ಆದರೆ ಒಂದು ದಿವಸ ಗಾಳಿಯಲ್ಲಿ ಮಾಯ ಆಗಿ ಹೋಗ್ಬಿಡ್ತೀಯ ಅಂತ ಹಿಂಗೆ ಹೇಳಿದ್ದಾರೆ. ಈ ಜನರ ಮಾತುಗಳು ಹಗಲು ರಾತ್ರಿ ತಲೆಯಲ್ಲಿ ಉಳಿತವೆ, ಇವರ ಮಾತುಗಳು ಗಾಳಿಯಲ್ಲಿ ಹಾರು ಹೋಗ್ಬಿಡ್ತವೆ. ದೇವರೇನು ಹೇಳ್ತಾರೆ ಅಂದರೆ, ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು, ಪ್ರಿಯನು, ಅಮೂಲ್ಯನು. ಅದು ಬೆಲೆನೇ ಇಲ್ಲ ನಿಮಗೆ, ಅದಕ್ಕೆ ಬೆಲೆ ಇಲ್ಲ. ಅವ್ರು ಬಂದು ಹೇಳಿದರು, ಏನು ಇಷ್ಟು ತಳ್ಳಗಾಗಿದೆಯಲ್ಲ, ರಾತ್ರಿ ಎಲ್ಲ ಅದೇ ಧ್ಯಾನ, ನಾನೇನಾಗಿದ್ದೀನಿ? ತಳ್ಳಗಾಗಿದ್ದೀನಿ. ಇನ್ನೊಬ್ಬರು ಬಂದು ಹೇಳಿದರು, ಏನು ಇಷ್ಟು ಕಪ್ಪಗಿದೆಯಾ? ಓಕೆ, ರಾತ್ರಿಯಲ್ಲಿ ಏನು ಧ್ಯಾನ? ನಾನು ಬೆಳಗ್ಗೆ ಹೆಂಗೆ ಆಗೋದು? ಓಕೆ, ಫೇರ್ ಆ್ಯಂಡ್ ಲವ್ಲಿ ಹಾಕೋ ಅಥವಾ ಲವ್ಲಿ ಆ್ಯಂಡ್ ಫೇರ್ ಹಾಕಲಾ? ಅದೇ ನಮ್ಮ ತಲೆಯಲ್ಲಿ. ಏನಾದರೂ ಮಾಡು, ಪಿಂಪಲ್ಸ್ ಎಷ್ಟು ಬರ್ತಾ ಇದೆ. ಆಯಿತು, ರಾತ್ರಿ ಎಲ್ಲ ಏನು ಕನಸಲ್ಲಿ? ಪಿಂಪಲ್ಸು. ಓಕೆ, ಏನಿಷ್ಟು ಕುಳ್ಳ ಇದೆಯಾ? ಆಯ್ತು, ನೆಕ್ಸ್ಟ್ ಡೇಯಿಂದ ಸ್ವಿಮ್ಮಿಂಗ್ ಸ್ಟಾರ್ಟ್. ಓಕೆ, ಜನರ ಮಾತುಗಳು ನಮ್ಮನ್ನು ಆಳ್ತವೆ. ಹೇಳ್ರಿ, ಜನರ ಮಾತುಗಳು ನಮ್ಮನ್ನು ಆಳ್ತವೆ. ಇಲ್ಲ ಪ್ರಿಯರೇ, ಜನರ ಮಾತುಗಳಲ್ಲ, ಕ್ರಿಸ್ತನ ಮಾತುಗಳು ನಮ್ಮನ್ನು ಆಳ್ಬೇಕು. ಅವ್ರು ಹೇಳ್ತಾರೆ, ನೀನು ಕುಳ್ಳ ಇದೆಯಾ, ನೀನು ಕಪ್ಪು ಇದೆಯಾ, ನೀನು ದಪ್ಪ ಇದೆಯಾ, ನೀನು ಉದ್ದ ಇದೆಯಾ, ನೀನು ಹಿಂಗಿದೆಯಾ, ನೀನು ಹಂಗದೆಯಾ, ಪಿಂಪಲ್ಸ್ ಎಷ್ಟು? ಓಕೆ, ನಾನು ಒಂದೇ ಹೇಳೋದು ಮನಸ್ಸಲ್ಲಿ, ಹೋಗಲೇ. ಅವರಿಗೆ ನಾವು ಹೋಗಲೇ ಹೇಳ್ಬೋದು. ಆದರೆ ಪ್ರಿಯರೇ, ಈ ವಾಕ್ಯ ನಮಗೆ ಹಾಗೆ ಹೇಳಲ್ಲ. ವಾಕ್ಯ ನಮಗೇನು ಹೇಳ್ತದೆ ಅಂದರೆ, ನೀನು ಮಾನ್ಯನು, ಅಮೂಲ್ಯನು. ಪ್ರಿಯರೇ, ನಮ್ಮ ಯೇಸು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುರೂಪಿ ಆಗಿರ್ತದಲ್ಲ, ಅದರಲ್ಲಿ ಸೌಂದರ್ಯವನ್ನು ತಕೊಂಡು ಬರ್ತಾರೆ. ಹಲ್ಲೆಲೂಯ. ಸತ್ತದ್ರಿಂದ ಜೀವ ತಕೊಂಡು ಬರ್ತಾರೆ, ಕತ್ತಲೆಯಿಂದ ಬೆಳಕು ತಕೊಂಡು ಬರ್ತಾರೆ, ಬಡತನದಿಂದ ಸಮೃದ್ಧಿ ತಗೊಂಡು ಬರ್ತಾರೆ, ಬಲಹೀನತೆಯಿಂದ ಬಲ ತಗೊಂಡು ಬರ್ತಾರೆ. ಒಡಿರಿ ಒಂದು ಚಪ್ಪಾಳೆ. ಹಲ್ಲೆಲೂಯ, ಹಲ್ಲೆಲೂಯ. That is our Jesus. Give a big hand to the Lord. Hallelujah. ಪ್ರಿಯ ಸಹೋದರ ಸಹೋದರಿ, ನಮ್ಮ ಯೇಸ್ವಾಮಿ ಕುಳ್ಳಿ ಇದೆಯಾ ನೀನು, ದೂರ ನಿಲ್ಲು ಅಂತಾರ? ನೀನು ದಪ್ಪ ಇದೆಯಾ, ನೀನು ದೂರ ನಿಲ್ಲು ಹಂಗೆ ಹೇಳೋರು ಲೋಕದವರು ಮಾತ್ರ. ಪ್ರಿಯರೇ, ಇವತ್ತು ಇಲ್ಲಿ ಕೂಡಿ ಬಂದಂಥ ನಾವೆಲ್ಲರೂ ನಮ್ಮ ಯೇಸುವಿಗೆ ಕಾಲಿಗೆ ಬಿದ್ದು ನಾವು ಸ್ತೋತ್ರ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮನ್ನೆಲ್ಲರನ್ನ ಅಂಗೀಕರಿಸ್ತಾರೆ, ನಮ್ಮೆಲ್ಲರನ್ನ ಅಪ್ಪಿಕೊಳ್ತಾರೆ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳ್ತಾರೆ. ಅವತ್ತು ಮತ್ತೆ ಹೇಳ್ತಾರೆ, ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು, ಪ್ರಿಯನು, ಅಮೂಲ್ಯನು. ಹಲ್ಲೆಲೂಯಾ. ದ್ಯಾಟ್ ಈಸ್ ಅವರ್ ಜೀಸಸ್. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇನ್ನೂ ವಿಷಯ ಹೇಳಲಿಕ್ಕೆ ಎಷ್ಟೊಂದಿದೆ. ಆದರೆ ಪವಿತ್ರಾತ್ಮ ನಮ್ಮ ಜೀವನದಲ್ಲಿ ಪ್ರತಿ ಗಳಿಗೆ ಕೆಲಸ ಮಾಡ್ತಾರೆ. ಹತಾಶರಾಗೋದು ಬೇಡ, ಜನರ ಮಾತುಗಳಿಗೆ ನಾವು ಕಿವಿಗೊಡೋದು
ಬೇಡ. ದೇವರ ಮಾತುಗಳಿಗೆ ನಾವು ಕಿವಿಗೊಡೋಣ ಅಂತ ಹೇಳಿ ಪ್ರತಿ ಗಳಿಗೆ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ನಾವು ಚರ್ಚಿಗೆ ಬಂದಾಗಲಿ, ಹೊರಗೆ ಹೋದಾಗಲಿ, ಎಲ್ಲೋ ನಿಂತ್ಕೊಂಡಾಗಲಿ, ಕೆಲಸಕ್ಕೆ ಹೋದಾಗಲಿ ನಾವು ಇನ್ನೊಬ್ಬರ ಹೋಲಿಸಿ ನಾವು ನೋಡ್ತೇವೆ. ಅವ್ರು ಎಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ, ನನ್ನ ಬಟ್ಟೆ ನೋಡು. ಯೇಸು ಸ್ವಾಮಿ ಹೇಳ್ತಾರ, ರೇಷ್ಮೆ ಸೀರೆ ಉಟ್ಕೊಂಡವ್ರೆಲ್ಲ ಒಂದು ಕಡೆ ಕೂತ್ಕೊಳ್ರಿ, ಕಾಟನ್ ಬಟ್ಟೆ ಹಾಕ್ಕೊಂಡವ್ರೆಲ್ಲ ಒಂದು ಕಡೆ ಕೂತ್ಕೊಳ್ಳಿ ಅಂತ ನಮ್ಮ ಯೇಸು ಸ್ವಾಮಿ ಹೇಳ್ತಾರ? ಇಲ್ಲ ಪ್ರಿಯರೇ, ನಮ್ಮ ಯೇಸು ಎಲ್ಲರನ್ನ ಸ್ವೀಕಾರ ಮಾಡ್ತಾರೆ, ಎಲ್ಲರನ್ನ ಅಪ್ಪಿಕೊಳ್ತಾರೆ. ಓಕೆ, ಸೂಟ್ ಹಾಕ್ಕೊಂಡು ಬಂದವ್ರು ಮಾತ್ರ ಅಂತಲ್ಲ, ನೀವು ಏನೇ ಬಟ್ಟೆ ಹಾಕ್ಕೊಂಡು ಬಂದ್ರಿ ಆತನನ್ನು ಅರಸಿ ಅವರನ್ನು ಹುಡುಕಿ ಯೇಸುವೇ ನೀನು ನನಗೆ ಬೇಕು ಅಂತ ಯಾರು ಬರ್ತೀರೋ ಅವರನ್ನು ಯೇಸು ಸ್ವಾಮಿ ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯ, ದೇವನಾಮಕ್ಕೆ ಸ್ತೋತ್ರ. ಇನ್ನೊಂದು ಏನಂತ ಹೇಳಿದ್ರೆ, ಅದಕ್ಕೆ ವಚನ ಎಲ್ಲ ಹೇಳ್ಬೋದಿತ್ತು, ನಾನು ಹೇಳಲ್ಲ. ಓಕೆ, ಅಬ್ರಾಹ್ಮನ ವಿಷಯದಲ್ಲಿ ನಾವು ನೋಡ್ತೇವೆ, ನಾವು ಜೀವನದಲ್ಲಿ ಅಂದ್ಕೊಳ್ತೇವೆ ಎಷ್ಟು ದಿವಸ ಕಾಯಬೇಕು, ಪ್ರತಿ ದಿವಸ ಇನ್ನೂ ಎಷ್ಟು ದಿವಸ ಕಾಯಬೇಕು, ಇನ್ನೂ ಎಷ್ಟು ದಿವಸ, ಯಾವಾಗ ದೇವರು ನನ್ನನ್ನು ಮೇಲೆ ಎತ್ತಾರೆ, ಯಾವಾಗ ದೇವರು ನನಗೆ ಬಿಡುಗಡೆ ಕೊಡ್ತಾರೆ, ಯಾವಾಗ ದೇವರು ನರಕದಿಂದ ನನಗೆ ಮುಕ್ತಿ ಕೊಡ್ತಾರೆ, ಯಾವಾಗ ನಮ್ಮ ಬಡತನಕ್ಕೆ ದೇವರು ಅಥವಾ ರೋಗಕ್ಕೆ ದೇವರು ಅಂತ್ಯ ಹಾಕ್ತಾರೆ ಅಂತ ಅಂದ್ಕೊಂಡಿರ್ತೇವೆ. ಅವತ್ತು ಆಗೋದಿಲ್ಲ. ಆದರೆ ನಂಬಿಕೆ ಇರಲಿ, ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಮೇಲೆ ಎತ್ತಾರೆ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸ್ತೀನಿ ಅಂತ ನಮ್ಮ ದೇವರು ಹೇಳಿದ್ದಾರೆ. ಎಲ್ಲರ ಮಾತು ಬೀಳುತ್ತೆ, ಇವರ ಮಾತು ಬೀಳೋದಿಲ್ಲ. ನೀವು ಜನರ ಮಾತಿಗೆ ಎಷ್ಟು ಕಿವಿ ಕೊಡ್ತೀರಿ ಅನ್ನೋದಕ್ಕೆ ನೀವೇ ಸಾಕ್ಷಿ. ಅವ್ರು ಹೇಳಿಬಿಟ್ರು ಅಂತ ರಾತ್ರಿ ಹಗಲು ಚಿಂತೆ ಮಾಡ್ತೀರಿ, ಇವರು ಹೇಳಿದಾರಂತ ರಾತ್ರಿ ಹಗಲು ಸಂತೋಷ ಪಡಲ್ಲ. ರೈಟ್? ನಂದೊಂದೇ ಏನಂತ ಹೇಳಿದ್ರೆ, ದೇವರು ಹೇಳಿದ್ದಾರೆ, ಹೇಳಿದಂಗೆ ಅವರು ಮಾಡಿ ತೀರ್ತಾರೆ. ಅಬ್ರಾಹ್ಮ ಅಂದ್ಕೊಂಡಿದ್ದ, ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರದಷ್ಟು, ಸಮುದ್ರದ ಮರಳಿನಷ್ಟು ನಾನು ಮಾಡ್ತೀನಿ ಅಂತ ಹೇಳಿದರು. 40 ವರ್ಷಕ್ಕೆ ಅಥವಾ 50 ವರ್ಷಕ್ಕೆ ಒಂದು ಮಗು ಆಗುತ್ತೆ ಅಂದ್ಕೊಂಡ, ಆಯ್ತಾ? ಇಲ್ಲ. ಅವನಿಗೆ ಮಗು ಕೊಟ್ಟಿದ್ದೆ ದೇವರು 100 ವರ್ಷಕ್ಕೆ. 100 ವರ್ಷದ ತನಕ ಅವನು ತಾಳ್ಕೊಂಡಿದ್ದ. ಪ್ರಿಯರೇ, ಪವಿತ್ರಾತ್ಮ ನಮಗೆ ಶಕ್ತಿ ಕೊಡ್ತಾರೆ, ತಾಳ್ಕೊಳ್ಳುವಂಥ ಶಕ್ತಿ ಕೊಡ್ತಾರೆ. ಅವರ ಮಾತನ್ನು ಆಧಾರ ಮಾಡಿಕೊಂಡು ನಾವು ಜೀವಿಸೋಣ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಎಲ್ಲ ಶಿಷ್ಯರಿಗೆ ಹೇಳಿದರು, ಆಚೆ ದಡಕ್ಕೆ ಹೋಗೋಣ ಅಂದರು. ಯೇಸು ಸ್ವಾಮಿ ಏನು ಹೇಳಿದರು? 12 ಜನ ಶಿಷ್ಯರು ಪ್ಲಸ್ ಬೇರೆ ಶಿಷ್ಯರು ಇರ್ಬೋದು ಅದು ಬೋಟಲ್ಲಿ. ಎಲ್ಲರೂ ಯೇಸು ಹೇಳಿದ್ದನ್ನು ಮರ್ತರು ನೋಡ್ರಿ. ನಾವು ಅವ್ರು ಹೇಳಿದ್ದನ್ನು ಯಾವುದು ನೆನ್ಪಿಡಲ್ಲ, ಬೇರೆಯವ್ರು ಹೇಳಿದ್ದನ್ನು ಸಾಯೋ ತನಕ ಮರೆಯಲ್ಲ. ಏನು ಹೇಳ್ತೀವಿ ನಾವು? ಅವಳು ಹಿಂಗೆ ಅಂದಿದ್ದಾಳಲ್ಲ, ಸತ್ರು ಸಾಯೋ ತನಕ ಅಲ್ಲ, ಸತ್ರು ಮರೆಯಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು ಶಿಷ್ಯರಿಗೆ? ಆಚೆ ದಡಕ್ಕೆ ಹೋಗೋಣ. ಆಮೇಲೆ ದೋಣಿ ಹೋಗ್ತಾ ಇರಬೇಕಾದ್ರೆ ಗಾಳಿ ಬೀಸ್ತು, ತೆರೆಗಳು ಬಂದು ದೋಣಿ ಅಲ್ಲಕಲ್ಲೋಲ ಆಯಿತು. ಈ 2 ಥರವಾದಂಥ ಜನ ಅಲ್ಲಿದ್ದರು, ಒಂದು ಶಿಷ್ಯರು, ಒಂದು ಯೇಸು ಸ್ವಾಮಿ. ವ್ಯತ್ಯಾಸ ಏನು? ಎಲ್ಲ ಶಿಷ್ಯರು ಕೂಗಾಡ್ತಾರೆ, ನೀರು ಬೀಳ್ತಾ ಇದೆ, ಕಾಣಲ್ವಾ, ಅಳ್ಳಾಡ್ತಾ ಇದೆ, ನೀವು ಹಗ್ಗ ಹೇಳಿರಿ, ಅದು ಮಾಡಿರಿ. ದೇ ವೇರ್ ರೆಸ್ಟ್ಲೆಸ್, ಬಟ್ ಜೀಸಸ್ ವಾಸ್ ಟೇಕಿಂಗ್ ರೆಸ್ಟ್. ಓಕೆ, ಯೇಸು ಸ್ವಾಮಿ ಮಲಗಿದ್ರು. ಎಲ್ಲಿ ಮಲಗಿದ್ರು ಗೊತ್ತಾ? ಹಾಸಿಗೆ ಮೇಲೆ ಮಲಗಿದ್ರ, ಒಂದು ಪ್ಲ್ಯಾಂಕ್ ಮೇಲೆ ಮಲಗಿದ್ರ? ಯೇಸು ಸ್ವಾಮಿ ಪ್ಲ್ಯಾಂಕ್ ಮೇಲೆ ಮಲಗಿರಲಿಲ್ಲ. ಯೇಸು ಸ್ವಾಮಿ ತನ್ನ ವಾಕ್ಯದ ಮೇಲೆ ಮಲಗಿದ್ರು. ಅವ್ರು ಹೇಳಿದ್ದೇನೆಂದರೆ, ಆಚೆ ದಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ದೋಣಿ ಸೀದಾನಾದರೂ ಹೋಗಲಿ, ಉಲ್ಟಾನಾದರೂ ಹೋಗಲಿ, ನೀರಲ್ಲಾದರೂ ಹೋಗಲಿ, ಗಾಳಿಯಲ್ಲಾದರೂ ಹೋಗಲಿ, ಆಚೆ ದಡಕ್ಕೆ ಮಾತ್ರ ಹೋಗೋದು ಗ್ಯಾರಂಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ,
ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಡ್ರಿ. ಹಗಲು ಇರುಳು ಇದನ್ನು ಧ್ಯಾನ ಮಾಡ್ರಿ. ಇದು ನಿಮ್ಮನ್ನು ಯಶಸ್ವಿಗೂ ಜಯದ ಜೀವಿತಕ್ಕೂ ನಡೆಸ್ತದೆ. ಹಲ್ಲೆಲೂಯಾ.